ರಂಗಭೂಮಿಯ ನಟನೆಗೂ ಸಿನಿಮಾದ ನಟನೆಗೂ ತುಂಬ ಡಿಫ್ರೆನ್ಸ್ ಇರುತ್ತಾ? ಕೆಲವ್ರು ಹೇಳ್ತಾರೆ ರಂಗಭೂಮಿಲಿ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡಬೇಕಾಗತ್ತೆ, ನಟ ಎಕ್ಸಾಜರೇಟ್ ಮಾಡಿ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ, ಅದು ನಿಜ. ಕ್ಯಾಮ್ರಾದ ಎದುರಿಗೆ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಜ, ಅದು 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 ನಿಜ. ಯಾಕಂದರೆ ಅಲ್ಲಿ ನಮಗೆ ಹೇಳುವಂಥದ್ದು, ಇಲ್ಲಿ ನಾವು ಮೇಕಪ್ ಎಲ್ಲ ಹಾಕ್ಕೊಂಡ್ರು ಕೂಡ ಅಲ್ಲಿ ರೋಸ್ 500 600 700 ಜನ ಕೂತ್ಕೊಂಡು ಕಟ್ಟು ಕಡೆಯವನಿಗೆ ನಿನ್ನ ವಾಯ್ಸು ಕೇಳಬೇಕು, ನಿನ್ನ ಎಕ್ಸ್ಪ್ರೆಷನ್ ಕಾಣಿಸ್ಬೇಕು. ಹೌದು, ಮುಂದೆ ಕೂತವರಿಗೋಸ್ಕರ ಮಾತ್ರ ಅಲ್ಲ, ಅದಕ್ಕೆ ಸ್ವಲ್ಪ ನೀನು ಜಾಸ್ತಿ ಮಾಡಬೇಕು ಅಂತ ಅದನ್ನು ಅಲ್ಲಿ ನಿಮ್ಮದು ನ್ಯಾಚುರಲ್ ಆ್ಯಕ್ಟಿಂಗಿನ ಪರಾಕಾಷ್ಠೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ನೀವು ಆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆ ಸಿನಿಮಾದಲ್ಲಿ ಮಾಡಿದ್ದು ಸರ್. ಮೂಲ ಪುರುಷ ಅದಕ್ಕೆ ಬರಹಗಾರ, ನಂತರ ಒಬ್ಬ ನಿರ್ದೇಶಕ, ಸಂಭಾಷಣೆಗಾರ, ನಂತರ ಕಾವ್ಯ, ಆ ಮ್ಯೂಸಿಕ್ ಡೈರೆಕ್ಟರ್ಸು, ಇವೆಲ್ಲ ಆಗೋದಕ್ಕೆ ಅವರೆಲ್ಲ ಹಿಂದೆ ಎಕ್ಸಾಕ್ಟ್ಲಿ ಹೌದು ಒಂದು 50-60 ಜನರ ಬಹಳಷ್ಟು ಪ್ರಯಾಸ ಇದೆ. ನಾನು ಅನಂತನಾಗ್ ಏನೋ ಹೆಸರು ತಗೊಂಡು ಹೋಗ್ತಾನೆ, ಬಟ್ ಅವರನ್ನು ಸ್ಮರಿಸಬೇಕು. ನಿಜ ನಿಜ. ಇಂಥ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ಳುವುದು ನಿಮ್ಮ ದೊಡ್ಡತನ, ಅದು ನಿಮ್ಮ ದೊಡ್ಡ ಕರ್ತವ್ಯ, ಅದು ಕರ್ತವ್ಯ. ಅವ್ರಿಗೆ ನೆನಪಿಸ್ಕೊಳ್ದೇ ಇದ್ದರೆ ನಾನು ಐ ಆಮ್ ಅನ್ಗ್ರೇಟ್ಫುಲ್. ಎಸ್ ನಾವು ಅನಂತನಾಗ್ ಸರ್ ಧ್ವನಿಯನ್ನು ಯಾರು ಅನುಕರಣೆ ಮಾಡಬಲ್ಲರು ಅಂತ, ಅದರಲ್ಲಿ ತುಂಬ ಏರಿಳಿತಾ ಇರುತ್ತಂತೆ, ತುಂಬ ಕಷ್ಟ ಅಂತ ಹೇಳ್ತಾರೆ. ಬಟ್ ಅನಂತನಾಗ್ ಸರ್ ಜೊತೆಗೆ ಅತ್ಯಂತ ಆಪ್ತವಾಗಿ ಕೆಲಸ ಮಾಡಿದ ಒಬ್ಬ ಹುಡುಗ ಸಹ ನಿರ್ದೇಶಕ, ಗಾಳಿಪಟ 2ನಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದರು, ಅನೇಕ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಜೊತೆಗಿದ್ದಾರೆ, ಯೋಗಿ. ಅವ್ರು ನಿಮ್ಮ ಧ್ವನಿಯನ್ನು ಅನುಕರಣೆ ಮಾಡಿದಾಗ ಅತ್ಯಂತ ಹತ್ತಿರ ಅಂತ ಅನ್ಸುತ್ತೆ. ಯೋಗಿ ಅವ್ರು ನಮ್ಮ ಜೊತೆಗಿದ್ದಾರೆ. ಎಸ್, ಯೋಗಿ ಅವರೇ. ನಮಸ್ತೆ ಸರ್. ನಮಸ್ತೆ ಯೋಗಿ ಅವರೇ, ಅನಂತನಾಗ್ ಸರ್ ಜೊತೆ ಕೆಲಸ ಮಾಡಿದಾರಲ್ಲ, ಹೌದು. ಒಂದು ಅವರ ಆ್ಯಕ್ಟಿಂಗ್ ಬಗ್ಗೆ ನಿಮ್ಗೆ ಡಿಫ್ರೆಂಟ್ ಅನ್ಸೋದೇನು, ವಿಶೇಷತೆ ಅನ್ಸೋದೇನು? ಸರ್, ನನಗೆ ಮೊದಲನೇದಾಗಿ ಅನಂತ್ ಸರ್ ಜೊತೆ ಕೆಲಸ ಮಾಡೋದು ಅಂತ ಹೇಳಿದಾಗ ಅದು ಗಾಳಿಪಟ 2 ಸಂದರ್ಭದಲ್ಲಿ ಸರ್. ಅನಂತ್ ಸರ್ ಮನೆಗೆ ಹೋಗೋಣ ಅಂತ ಹೇಳಿದ್ರು ಯೋಗರಾಜ್ ಸರ್, ರೀಡಿಂಗ್ ಕೊಡೋದಕ್ಕೆ ಅಂತ. ಫಸ್ಟ್ ಟೈಮ್ ನಾನು ಅನಂತ್ ಸರ್ ನಾನು ತುಂಬ ದೊಡ್ಡ ಅಭಿಮಾನಿ ಸರ್, ತುಂಬ ದೊಡ್ಡ ಫ್ಯಾನ್ ನಾನು. ಯೋಗರಾಜ್ ಸರ್ ಕೂತಿದ್ರು, ನಮಸ್ಕಾರ ಸರ್ ಅಂದರು. ಏನು ಯೋಗರಾಜ್ ಅಂತ ಕೇಳಿದ್ರು ಸರ್. ಅದೇ ಸರ್, ಗಾಳಿಪಟ 2 ಸಿನಿಮಾ ಮಾಡ್ತಿದ್ದೀವಿ. ಓಹ್, ಮತ್ತೆ ಶುರು ಮಾಡಿದ್ರ ಗಾಳಿಪಟ ಸಿನಿಮಾನ ಅಂತ ಕೇಳಿದ್ರು. ಅಲ್ಲಿ ನನಗೆ ಫಸ್ಟು ರಿಜಿಸ್ಟರ್ ಆಯಿತು, ಯಬ್ಬ ಏನು ಧ್ವನಿ, ಏನು ಚೆನ್ನಾಗಿದೆ. ಅಲ್ಲಿವರೆಗೂ ನಾನು ಯಾವತ್ತೂ ಟ್ರೈ ಕೂಡ ಮಾಡಿದ್ದಿಲ್ಲ ಸರ್. ಸುಮಾರು ಒಂದು 60-70 ಧ್ವನಿಗಳು ಇಮಿಟೇಷನ್ಸ್ ಮಾಡ್ತಿದ್ದೆ. ಅನಂತ್ ಸರ್ದು ನಾನು ಪ್ರಯತ್ನ ಕೂಡ ಮಾಡಲಿಲ್ಲ. ಕಾರಣ ಇಷ್ಟೇ, ಅನಂತ್ ಸರ್ದು ಪ್ರಯತ್ನ ಮಾಡಬೇಕಂದ್ರೆ ಮೊದಲು ನಿಮ್ಮ ಕನ್ನಡ ಶುದ್ಧವಾಗಿರಬೇಕು. ಹೌದು, ಭಾಳ ಹಿಡ್ತಾ ಇರಬೇಕು ಲ್ಯಾಂಗ್ವೇಜ್ ಮೇಲೆ, ಯಾಕಂದರೆ ಅಷ್ಟು ಹಿಡಿತದಿಂದ ಮಾತಾಡುವಂಥ ನಟರು. ಹಾಗಾಗಿ ನಾನು ಟ್ರೈ ಕೂಡ ಮಾಡಿದ್ದಿಲ್ಲ. ಅವತ್ತಲ್ಲಿ ಸರ್ ನಾನು ಆಫೀಸಿಗೆ ಹೋದೆ, ನಾನು ಗುಮ್ಮಂತಿದೆ ಅದು ಇಡೀ ದಿನ. ಅಲ್ಲಿ ಕೇಳಿದ್ರು ಹೆಂಗಿತ್ತು ಅನಂತ್ ಸರ್ ಜೊತೆ, ಹೆಂಗಿತ್ತು ಮಾತುಗಳು, ಹೆಂಗೆ ಅಂತ. ನಾನು ಹೇಳೋಕೆ ಶುರು ಮಾಡಿಬಿಟ್ಟೆ ಸರ್. ಎಲ್ಲ ಅಲ್ಲಿ ನಡೆದಿದ್ದು ಸಂಭಾಷಣೆ ಎಲ್ಲ ಹೇಳೋಕೆ ಶುರು ಮಾಡಿದೆ. ಅಲ್ಲಿಂದ ನನಗೆ ನಿಧಾನಕ್ಕೆ ಅವರ ಧ್ವನಿ ಮನಸ್ಸಿಗೆ ಇಳಿಯೋಕೆ ಶುರುವಾಯಿತು ಅಂತ. ಕೊನೆಯ ದಿನ ಶೂಟಿಂಗು ಸರ್, ಅದು ಅಂದರೆ ಅನಂತ್ ಸರ್ದು ಕೊನೆಯ ದಿನ ಸ್ಕೆಡ್ಯೂಲು. ಅನಂತ್ ಸರ್ ಹೇಳೋಕ್ಕೆ ಶುರು ಮಾಡಿದ್ರು, ಅದು ನೀವೊಂದು ಡೈಲಾಗ್ ಬರೆದಿದ್ದೀರಿ ಅಲ್ಲ, ಅದು ಕಾಣೆಯಾದ ಸೀತೆಯನ್ನು ಹುಡುಕುವಾಗ ವೈದೇಹಿ ಏನಾದಳು ಎಂದು ಮೂಕ ಗಿಡಮರಗಳನ್ನು ಕೇಳಿದನಂತೆ ರಾಮ. ಹಾಗಾಯಿತು ಇದು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಬಹುಶಃ ನೀವು ಸಾಕಷ್ಟು ಯೋಚನೆ ಮಾಡಿ ಬರೆದಿದ್ದೆ. ಅಂದರೆ ಈ ಸಿನಿಮಾದಲ್ಲಿ ಅಷ್ಟು ಒಂದು ಎಫೆಕ್ಟಿವ್ ಒಂದು ಜಾಗ ಭಾಳ ಚೆನ್ನಾಗಿದೆ. ಅದಕ್ಕೆ ಯೋಗರಾಜ್ ಸರ್ ಹೇಳಿದರು, ಇಲ್ಲ ಸರ್, ಅದು ನಿಮ್ಮಂಥವ್ರಿಗೆ ಬರೆಯೋಕ್ಕೆ ಸಾಧ್ಯ. ಅಂದರೆ ಪೆನ್ ಹಿಡಿದ್ರೆ ನಿಮ್ಮ ಧ್ವನಿ ನಮ್ಮ ತಲೆಗೆ ಬಂದರೆ ಮಾತ್ರ ಅಂಥದ್ದು ಬರೆಯೋಕ್ಕೆ ಸಾಧ್ಯ. ಈಗ ಶಿವಣ್ಣ ಅಂದರೆ ನಾವು ಬೇರೆ ಬರೆದು ಬಿಡ್ತೀವಿ. ನೋಡಿ, ನಮ್ಮ ಹುಡುಗ ಬೇಕಾದ್ರೆ ಇದನ್ನೇ ಶಿವಣ್ಣ ಹತ್ರ ಹೇಳ್ತಾನೆ, ಇದನ್ನು ಬರೆದ್ರೆ ಹೆಂಗಿರುತ್ತೆ ಅಂತೇನೋ ಹೇಳಿದ್ರು ಸರ್ ಮುಂದೆ. ಹೇಳೋ ಅಂದರು. ನಾನು ಶಿವಣ್ಣನ ಸ್ಟೈಲಲ್ಲಿ ಅದನ್ನು ಸ್ವಲ್ಪ ಹೇಳಿದೆ. ಸರ್ ನಕ್ಬಿಟ್ಟು, ಇವನು ನನ್ನ ಹಾಗೆ ಕೂಡ ಮಾತಾಡ್ತಾನಂತೆ ಅಂದರು. ಇವರ ಸಿನಿಮಾದ ಬೆಸ್ಟ್ ಡೈಲಾಗ್ ಯಾವುದು, ನಿಮ್ಮ ಫೇವ್ರೇಟ್ ಡೈಲಾಗ್? ಅದೇ ಕಾಣೆಯಾದ ಸೀತೆಯನ್ನು. ಅನಂತ್ ಸರ್ ಒಂದು ಸೈಲೆಂಟ್ ಧ್ವನಿಯಲ್ಲಿ, ಕಾಣೆಯಾದ ಸೀತೆಯನ್ನು ಹುಡುಕುವಾಗ ವೈದೇಹಿ ಏನಾದಳು ಎಂದು ಮೂಕ ಗಿಡಮರಗಳನ್ನು ಕೇಳಿದನಂತೆ ರಾಮ. ಹಾಗಾಯಿತು ಇದು ಅಂತಾರೆ. ಹೋಗ್ಬೋದಾ ಸರ್ ಅಂತಾರೆ. ಹಾಗೆಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ಹೋಗ್ತಿದ್ವಲ್ಲ ಸರ್. ಹಾಗಾಗಿ ಆ ಡೈಲಾಗ್ ನನ್ನ ಭಾಳ ಫೇವ್ರೇಟು. ಥ್ಯಾಂಕ್ ಯು ಸೋ ಮಚ್ ಯೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.